ನಮಸ್ಕಾರ ಎಲ್ರಿಗೂ. ನಾನು ಪ್ರಿಯಾಂಕಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಯುಗಾದಿ ಹಬ್ಬದ ಮಾರನೇ ದಿನದ ವ್ಲಾಗ್ ಆಗಿರುತ್ತೆ. ನಾವು ಉತ್ತರ ಕರ್ನಾಟಕದ ಮಂದಿ ಬಿಡಿ. ನಮ್ಮದು ಹೋಳಿಗೆ ಅಥವಾ ಬೇಳೆ ಒಬ್ಬಟ್ಟು ಯುಗಾದಿ ಮಾರನೇ ದಿನವೇ ಹೋಳಿಗೆ ಊಟ ಮಾಡಿ ಚಂದ್ರನ ದರ್ಶನ ಮಾಡಿದ್ರೇ ಯುಗಾದಿ ಕಂಪ್ಲೀಟ್ ಆಗೋದು ನಮ್ಮದು. ನಾನು ಜಾಸ್ತಿ ಕಡಲೆಬೇಳೆ ಒಬ್ಬಟ್ಟನ್ನೇ ಮಾಡ್ಕೊಳ್ಳೋದು. ಇಲ್ಲಿ ಬೇಳೆ ಮತ್ತು ಬೆಲ್ಲನ ಕುದಿಸಿಟ್ಟಿದ್ದೆ. ಇವಾಗ ನೋಡಿ ಇದನ್ನು ಹೂರಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಥಡ್ ನನಗೆ ತುಂಬ ಈಸಿ ಅನಿಸ್ತು. ಇದು ನಾನು ಅಷ್ಟೇ ಫಸ್ಟ್ ಟೈಮೇ ಮಾಡಿದ್ದು. ಒಂಚೂರು ಬೇಳೆ ಉಳಿಯೋದೇ ಇಲ್ಲ. ಈ ಥರ ಜಾಲ್ಡಿಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಇದು ಉಳಿದಿರುತ್ತಲ್ಲ, ಇದನ್ನು ಸಾಂಬಾರಿಗೆ ಅಂದರೆ ಹೋಳಿಗೆ ಸಾರಿಗೆ ಹಾಕೋಬೋದು. ಹತ್ತತ್ರ ಅರ್ಧ kg ಬೇಳೆನ ಹಾಕಿದ್ದೆ. ನೋಡಿ 5 ನಿಮಿಷದಲ್ಲೇ ಹೂರಣ ರೆಡಿ ಆಗೋಯಿತು. ಇದನ್ನು ಮಕ್ಕಳಿಗೂ ಕೊಟ್ಟರು ಮಾಡಿಬಿಡ್ತಾರೆ. ಅಷ್ಟೇ ಈಸಿಯಾದ ಮೆಥಡ್ ಇದು. ಅಷ್ಟೇ ಸಾಫ್ಟಾಗಿ ಬರುತ್ತೆ ಹೂರಣ. ಹೋಳಿಗೆ ಸಾರನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಏನಿದ್ರು ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡೋದು ಅಷ್ಟೇ. ಸ್ಟ್ರಾಂಗ್ ಆಗಿರೋ ಒಂದೊಳ್ಳೆ ಕ್ವಾಲಿಟಿ ಇಂಗನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಇಡೀ ಮನೆಗೆಲ್ಲ ಪರಿಮಳ ಬರಬೇಕು. ಇಂಗಿನ ಘಮ ಆ ಥರ ಇರಬೇಕು ನೋಡಿ ಒಗ್ಗರಣೆ ಕೊಟ್ಟರೆ. ಇವಾಗ ನೋಡಿ ಈ ಕಬ್ಬಿಣದ ಬಾಣಲಿ ಸಮೇತನೇ ಇದರಲ್ಲಿ ಹಾಕೋತಾ ಇದ್ದೀನಿ. ಇದನ್ನು 10 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ರೆ ಆಮೇಲೆ ಓಪನ್ ಮಾಡಿ ಅದನ್ನು ಹೊರಗಡೆ ತೆಗೆದ್ಬಿಟ್ಟು ಯೂಸ್ ಮಾಡ್ಕೋಬೋದು ಹೋಳಿಗೆ ಸಾರನ್ನು. ಈ ಥರ ಮಾಡೋದ್ರಿಂದ ನಮ್ಮ ಬಾಡಿಗೆ ಐರನ್ ಡಿಫಿಷಿಯನ್ಸಿ ಬರೋದಿಲ್ಲ ಅಂತ ನಾನು ಯಾವಾಗಲೂ ಸಾರು ಅಥವಾ ಸಾಂಬಾರು ಮಾಡಿದಾಗೆಲ್ಲ ಇದೇ ಥರನೇ ಮಾಡೋದು. ಹಾಗೆ ಸ್ವಲ್ಪ ಕರಿಬೇವು ಕಡ್ಡಿಗಳನ್ನು ಜಾಸ್ತಿನೇ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಅದನ್ನು ಕಡ್ಡಿಗಳನ್ನೆಲ್ಲ ಹೊರಗೆ ತೆಗೆದ್ಬಿಡ್ಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನಾನು ಅಡುಗೆಗೆಲ್ಲ ಜಾಸ್ತಿನೇ ಯೂಸ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಹಾಗೆ ಕೊತ್ತಂಬರಿ ಸೊಪ್ಪಲ್ಲಿ ಸ್ವಲ್ಪ ಜಾಸ್ತಿ ಬ್ಯಾಡ್ ಕೊಲೆಸ್ಟ್ರಾಲ್ ಹೋಗೋ ಅಂಶ ಇದೆ ಅಂತಾರೆ. ನಾನು 2 ಥರ ಕಣಕನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಒಂದು ಚಪಾತಿ ಹಿಟ್ಟಿಂದು, ಹಾಗೆ ಚಪಾತಿನೂ ಮಾಡ್ಕೋಬೋದು, ಎರಡೂ ಆಗುತ್ತೆ ಅಂತ. ಹಾಗೆ ಮೈದಾ ಹಿಟ್ಟಿಂದು ಮಾಡ್ತೀನಿ. ಹೆಲ್ತ್ ಕಾನ್ಷಿಯಸ್ ಇರೋರಿಗಂತೂ ಚಪಾತಿ ಹಿಟ್ಟಿನ ತಿಂತಾರೆ. ಹಾಗೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರಬೇಕು ಹೋಳಿಗೆ, ಆ ಥರ ಖುಷಿಪಟ್ಟು ತಿನ್ನಬೇಕು ಅಂದರೆ ಮೈದಾ ಹಿಟ್ಟಿಂದ ಆಫ್ಕೋರ್ಸ್ ಅಲ್ವಾ. ಗೋಧಿ ಹಿಟ್ಟಿಂದ ಮಾಡಿದ್ನಲ್ಲ ಕಣಕದಿಂದ, ಆ ಹೋಳಿಗೆ ಸ್ವಲ್ಪ ಚೆನ್ನಾಗಿ ಬರಲಿಲ್ಲ. ಅದು ನಮ್ಮ ಮನೆಯಲ್ಲಿ ಮಲ್ಟಿಗ್ರೇನ್ ಹಿಟ್ಟು ಮಿಕ್ಸ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಅಷ್ಟು ಜಿಗಿ ಬರಲಿಲ್ಲ ಹೋಳಿಗೆ. ಬಟ್ ಯೂಶ್ವಲಿ ಬರೀ ಚಪಾತಿ ಹಿಟ್ಟಿಂದ ಆದರೆ ಪರವಾಗಿಲ್ಲ, ಚೆನ್ನಾಗೇ ಬರುತ್ತೆ. ಬಟ್ ಏನಿದ್ರೂ ಪರ್ಫೆಕ್ಟಾಗಿ ಬರಬೇಕಂದ್ರೆ ಮೈದಾ ಹಿಟ್ಟಿಂದೇ ಅಲ್ವಾ. ಒಂದು 4 ಹೋಳಿಗೆ ಮಾಡಿದರೆ ಸಾಕಾಗುತ್ತೆ. ಎಂಥ ಹಬ್ಬ ಆದರೂ ಇರಲಿ, ಒಂದು 4 ಹೋಳಿಗೆ ಮಾಡಿಬಿಡ್ತೀನಿ ಅಷ್ಟೇ. ಒಂದೆರಡು ತಿನ್ನೋದಕ್ಕೆ, ಒಂದೆರಡು ನೈವೇದ್ಯ ಮಾಡೋದಕ್ಕೆ. ಆಮೇಲೆ ಬೇಕಾದಾಗ ಬಿಸಿ ಬಿಸಿದು ಹೋಳಿಗೆ ಮಾಡ್ಕೊಂಡು ತಿನ್ಬೋದು. ಈ ಹೋಳಿಗೆ ಶೀಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. 2 ಸೈಡು ಮಾಡ್ಕೋಬೋದು, ತುಂಬ ದೊಡ್ಡದಾಗಿ ಮಾಡ್ಬೋದು. ತುಂಬ ಪರ್ಫೆಕ್ಟಾಗಿ ದೊಡ್ಡದು ಮಾಡ್ತಾ ಇರ್ತಾರಲ್ಲ ಹೋಳಿಗೆ, ಅವ್ರಿಗಂತೂ ಈ ಹೋಳಿಗೆ ಶೀಟ್ ತೋರಿಸ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ ಅನಿಸುತ್ತೆ. 2 ಸೈಡು ಮಾಡ್ಕೋಬೋದು. ಇದೊಂಥರ ಬಟರ್ ಶೀಟ್ ಥರ ಇದೆ. ಒಂದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ತು, 30 ರೂಪೀಸು. ಯುಗಾದಿ ದಿನ ಏನು ಭರ್ಜರಿ ಪೂಜೆ ಏನು ಮಾಡೋದಿಲ್ಲ. ಆ್ಯಸ್ ಯೂಶ್ವಲ್ ಡೈಲಿ ಹೇಗೆ ಮಾಡ್ತೀವೋ ಪೂಜೆ, ಅದೇ ಥರನೇ ಪೂಜೆ ಮಾಡಿಕೊಂಡು ಅಡುಗೆ ಎಲ್ಲ ಆದಮೇಲೆ ನೈವೇದ್ಯನ ಸಮರ್ಪಣೆ ಮಾಡ್ತಾಯಿದ್ದೀನಿ. ನಾವು ಅನ್ನ ಅಷ್ಟೇ ನೈವೇದ್ಯಕ್ಕೆ ಮಾಡೋದು, ಹೋಳಿಗೆ ಸಾರನ್ನು ಯೂಸ್ ಮಾಡೋದಿಲ್ಲ. ಹಾಗೆ ನೈವೇದ್ಯ ಎಲ್ಲ ಆದಮೇಲೆ ಇವಾಗ ಏನಿದ್ರು ನಮ್ಮದು ಬಾಳೆದೆಲೆ ಊಟ. ಇವಾಗ ಬಾಳೆದೆಲೆಗೆ ಎಲ್ಲ ಐಟಮ್ಸನ್ನು ಬಡಿಸ್ಕೋತಾ ಇದ್ದೀನಿ. ಬಾಳೆದೆಲೆ ಊಟನ ಹಬ್ಬಕ್ಕಷ್ಟೇ ಸೀಮಿತ ಮಾಡ್ಕೋಬಾರ್ದು, ಡೈಲಿನೂ ಯೂಸ್ ಮಾಡ್ಕೋಬೋದು. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈ ಥರ ಹ್ಯಾಬಿಟ್ ರೂಢಿ ಮಾಡಿಕೊಂಡ್ರೆ ಅವರೇ ಅದೃಷ್ಟವಂತರಂತ ಹೇಳ್ಬೋದು. ಬಾಳೆ ಎಲೆ ಊಟ ಮಾಡೋದ್ರಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ. ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಬದನೆಕಾಯಿ ಮತ್ತು ಆಲೂಗಡ್ಡೆ ಮಿಕ್ಸ್ ಮಾಡಿ ಪಲ್ಯ ಮಾಡ್ಕೊಂಡಿದ್ದೀನಿ. ಹಾಗೆ ಬೀನ್ಸನ್ನು ಯೂಸ್ ಮಾಡಿ ಪಲ್ಯ ಮಾಡಿದ್ದೀನಿ, ಡ್ರೈ ಪಲ್ಯ. ಕೋಸಂಬರಿ ಥರನೂ ಆಗುತ್ತೆ. ಹೇಗಿದ್ದರೂ ಚಪಾತಿ ಹಿಟ್ಟಿನ ಕಣಕ ಇದ್ದೇ ಇರುತ್ತಲ್ವ, ಅದಕ್ಕೋಸ್ಕರ ಪಲ್ಯ ಜಾಸ್ತಿ ಇರೋದ್ರಿಂದ ಚಪಾತಿ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಬಾಳೆಹಣ್ಣು ಶಿಕರಣಿ, ಹೋಳಿಗೆಗೆ ತುಪ್ಪ ಇಷ್ಟಪಡದವರು ಶಿಕರಣಿನ ಯೂಸ್ ಮಾಡ್ಬೋದು. ಹಾಗೆ ಮ್ಯಾಂಗೋ ಶಿಕರಣಿ ಮಾಡಬೇಕಿತ್ತು,
ಮಾಡೋಕ್ಕಾಗಲಿಲ್ಲ. ಹೋಳಿಗೆ ಸಾರು ಮಾಡಿದ ಮೇಲೆ ಹಪ್ಪಳ ಶಾಂಡ್ಗಿ ಕರೀಲಿಲ್ಲ ಅಂದರೆ ಹೇಗೆ, ಸಾಕಷ್ಟು ಹಪ್ಪಳ ಶಾಂಡ್ಗಿ ಕರೆದು ಡಬ್ಬಲ್ದಲ್ಲಿ ಹಾಕಿಟ್ಬಿಟ್ಟಿದ್ದೆ. ಹೇಗಿದ್ದರೂ 2 ದಿನ ಹೋಳಿಗೆ ಸಾರನ್ನೇ ಯೂಸ್ ಮಾಡ್ತೀವಿ. ಹಬ್ಬ ಅಂದರೆ ಹೊಸ ಸೀರೆ ಇಲ್ಲ ಅಂದರೆ ಹೇಗೆ ಹೇಳಿ. ಈ ಸ್ಯಾರಿನ ರೆಡಿ ಮಾಡ್ಕೊಂಡಿದ್ದೀನಿ ಹಬ್ಬಕ್ಕೆ. ಹಾಗೆ ರೆಡಿಯಾಗಿ ಸಾಯಂಕಾಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆ ನೀರು ಹಾಕಿ ದೀಪ ಮುಡಿಸಿದ್ದಾಯಿತು. ಹಾಗೆ ಚಂದ್ರನ ದರ್ಶನನೂ ಮಾಡ್ಕೊಂಡಿದ್ದಾಯಿತು. ಚಂದ್ರ ಅಂತೂ ಈಸಿಯಾಗಿ ಕಾಣಿಸೋದೇ ಇಲ್ಲ ಇವತ್ತಿನ ದಿನ. ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಒಂದು ಅರ್ಧ ಗಂಟೆಯಲ್ಲೇ ಕಂಡುಬಿಡುತ್ತೆ. ಆ ಟೈಮಲ್ಲಿ ಕರೆಕ್ಟಾಗಿ ನಾವು ನೋಡ್ತಾ ಇರಬೇಕು. ಹಾಗೆ ಚಂದ್ರನ ದರ್ಶನನೂ ಮಾಡಿದ್ದಾಯಿತು ಟೆರೆಸ್ ಮೇಲೆ ಹೋಗಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಯುಗಾದಿ ಹಬ್ಬನ ಕಂಪ್ಲೀಟ್ ಮಾಡ್ಕೊಂಡ್ವಿ. ಎಲ್ಲರ ಬಾಳಲ್ಲಿ ಬೇವು ಬೆಲ್ಲ ಇದ್ದೇ ಇರುತ್ತೆ. ಅದನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಷ್ಟೇ. ಈ ಯುಗಾದಿಯ ಅರ್ಥನೂ ಅದೇ ಆಗಿರುತ್ತೆ. ಮತ್ತು ನೀವೆಲ್ಲ ಯುಗಾದಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಇದು ನನ್ನ ಯುಗಾದಿ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರ ಸಪೋರ್ಟ್ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಾನು ಸಿಗ್ತೀನಿ ಇನ್ನೊಂದು ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.